ನಮಸ್ತೆ ಸ್ನೇಹಿತರೆ, ಇವತ್ತು ಒಂದು ಕ್ವಿಕ್ಕಾಗಿ ಮಾಡ್ತಕ್ಕಂತಹ ಚಿಕನ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಈರುಳ್ಳಿನ. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ ನೋಡಿ. ಆಲ್ಮೋಸ್ಟು ಬ್ರೌನಿಷ್ ಆಗಬೇಕು, ಆವಾಗಲೇ ನಮ್ಮದು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಎರಡನ್ನೂ ಕೂಡ ಹಾಕಿ ಅದೇ ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ, ನಮ್ಮದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆಲ್ಮೋಸ್ಟ್ ಬ್ರೌನಿಷ್ ಬರಬೇಕು. ಆವಾಗ ನಮ್ಮದು ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ರೋಸ್ಟೆಡ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಚಕ್ಕೆ ಮತ್ತು ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಆಮೇಲೆ ಗಸಗಸೆ ಹಾಕ್ತಾಯಿದ್ದೀನಿ, ಪಾಪಿ ಸೀಡ್ಸು. ಇದು ಒಂಥರ ತುಂಬ ಚೆನ್ನಾಗಿ ಒಂಥರ ಆಯಿಲ್ ಲೇಯರೆಲ್ಲ ಕೊಡುತ್ತೆ ಫ್ಲೇವರ್ಸು, ಮತ್ತು ಘಮ 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 ಅಂತ ಇರುತ್ತೆ ಅದು ಗಸಗಸೆ ಹಾಕಿದರೆ. ಅದಾದಮೇಲೆ ಸ್ವಲ್ಪ ತಿಕ್ನೆಸ್ಸಿಗೆ ಹುರಿಗಡ್ಲೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಕೂಡ ನಮ್ಮ ಸಾಂಬಾರು ಒಂದು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಗಟ್ಟಿಗೆ ಬರಲಿ ಅಂತ. ಅದಾದಮೇಲೆ ಕೊತ್ತಂಬರಿ, ಇಷ್ಟನ್ನು ಕೂಡ ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಸಪ್ರೇಟಾಗಿ ಸೈಡಿಗೆ ಇಟ್ಟಿದ್ದೀನಿ. ಅದಾದ ನಂತರ ಕುಕ್ಕರಿಗೆ ನಾನು ಎಣ್ಣೆ ಹಾಕಿ, ಎಣ್ಣೆ ಮೇಲೇ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಆ್ಯಸ್ ಕಂಪೇರ್ ಟು ವಾಟರು. ಹಾಗಾಗಿ ನಮಗೆ ಚಿಕನ್ನು ಬೇಗ ಚೆನ್ನಾಗಿ ನೀರು ಬಿಡುತ್ತೆ ನೋಡಿ. ಅದಾದ ಬೇಗ ನೀರು ಬಿಡಲಿ ಅಂತ ಅರಿಶಿನ ಮತ್ತು ಉಪ್ಪು ಹಾಕಿದ್ರೂ ಕೂಡ ಚೆನ್ನಾಗಿ ಬೇಗ ನೀರು ಬಿಡುತ್ತೆ. ಅರಳುಪ್ಪು ಹಾಕಿದ್ದೆ ಅಲ್ವ ಈಗ. ಅದಾದಮೇಲೆ ರುಬ್ಬಿರ್ತಕ್ಕಂಥ ಸ್ಟಾರ್ಟಿಂಗ್ ಏನು ರುಬ್ಬಿದ್ವಿಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ. ಅದಾದಮೇಲೆ ಕೊತ್ತಂಬರಿ ಮತ್ತು ಟೊಮೊಟೊ ನೋಡಿ. ಆಲ್ರೆಡಿ ಈಗಲೇ ಗೊತ್ತಾಗುತ್ತೆ ನಿಮಗೆ ನಮ್ಮದು ಕರಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಅಲ್ವಾ. ಈಗಲೇ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಾಯ್ಲರ್ ಆಗಿರೋದ್ರಿಂದ ನಾವೇನು ವಿಷಲ್ ಹಾಕಿಸ್ಬೇಕು ಅಂತ ಏನಿರೋದಿಲ್ಲ, ಬೇಗ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನಾವು ಖಾರ ರುಬ್ಕೋಬೇಕಾಗತ್ತೆ. ಖಾರ ಅಂತಂದರೆ ಜಸ್ಟು ಇನ್ನೂ ತಿಕ್ನೆಸ್ಸಾಗಿ ಒಂಥರ ಚೆನ್ನಾಗಿ ಬರಲಿಕ್ಕೆ ತೆಂಗಿನಕಾಯಿ ತುರಿದಿರ್ತಕ್ಕಂಥದ್ದು, ಮತ್ತು ಖಾರ ಪುಡಿ ಮತ್ತು ಧನಿಯಾ ಪುಡಿ, ಸಾಂಬಾರು ಪುಡಿ ಅಂತಂದರೆ ಸಾಂಬಾರು ಬೀಜದ್ದು ಜಸ್ಟ್ ಪೌಡ್ರು, ಇದಕ್ಕೇನು ಮಿಕ್ಸ್ ಆಗಿರೋದಿಲ್ಲ. ಯೂಶ್ವಲಿ ಮನೆಯಲ್ಲಿ ವೆಜ್ ಸಾಂಬಾರು ಪುಡಿನೇ ಬೇರೆ ಮಾಡ್ತಾರೆ, ಅದಕ್ಕೆ ಬೇಳೆ, ಅರಿಶಿನ, ಕರಿಬೇವು ಎಲ್ಲ ಹಾಕಿರ್ತಾರೆ. ಇದು ಜಸ್ಟ್ ಧನಿಯಾ ಪುಡಿ ಅಲ್ವಾ. ಧನಿಯಾ ಬೀಜ ಏನು ಸಿಗುತ್ತೋ ಅದನ್ನು ಪೌಡ್ರ್ ಮಾಡಿರ್ತಕ್ಕಂಥದ್ದು ನೋಡಿ. ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಬಿಟ್ಟು ಆ ಮಸಾಲನ್ನು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಸಾಂಬಾರಿಗೆ. ಒಂದು ಕಡೆ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದರೆ ಆ ಟೈಮಲ್ಲಿ ನಾವು ಮಿಕ್ಸಿಯಲ್ಲಿ ಅದನ್ನು ರೆಡಿ ಮಾಡ್ಕೊಬಿಡ್ಬೋದು. ಬೇಗ ಆಗುತ್ತೆ. ಏನೋ ಒಂದು ಹಾಫ್ ಆನ್ ಅವರಲ್ಲಿ ನಮಗೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡೋಂಗಿದ್ರೆ ಅರ್ಧ ಗಂಟೆಲಿ ಚಿಕನ್ ಸಾಂಬಾರು ರೆಡಿಯೇ ಆಗಿಬಿಡುತ್ತೆ ನೋಡಿ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗಲೇ ಎಷ್ಟು ಚೆನ್ನಾಗಿ ತಿಕ್ನೆಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡಿ. 1.5 kg ಚಿಕನ್ ಆಗಿರುತ್ತೆ. ಇನ್ನೂ ವಾಟ್ರ್ ಹಾಕಿದರೂ ಕೂಡ ನಮಗೆ ಸರ್ವ್ ಮಾಡೋಕ್ಕೆ ಜಾಸ್ತಿ ಜನಕ್ಕಾಗುತ್ತೆ, ಅಷ್ಟು ತುಂಬ ಚೆನ್ನಾಗಾಗಿತ್ತು. ಸ್ವಲ್ಪ ಕುದಿ ಬಂದುಬಿಟ್ರೆ ನಮ್ಮದು ಚಿಕನ್ ಸಾಂಬಾರು ರೆಡಿ. ಇದೇ ರೀತಿ ಕೂಡ ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ನೋಡಿ. ತಿಕ್ನೆಸ್ಸಲ್ಲೇ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ತಿಕ್ಕಾಗಿ ಬಂದಿದೆ. ಮತ್ತು ಪೀಸೆಲ್ಲ ದೊಡ್ಡದಿದ್ದರೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಬಾಯ್ಲರ್ ಆಗಿರೋದ್ರಿಂದ ಬೇಗ ಕ್ವಿಕ್ಕಾಗಿ ಬೇಯುತ್ತೆ. ಇದ್ರ ಜೊತೆ ಮುದ್ದೆ ಅಂತೂ ತುಂಬ ಚೆನ್ನಾಗಿ ಕಾಂಬಿನೇಷನ್ನು. ಇದೇ ರೀತಿ ನೀವು ಹೆಲ್ತಿ ಫುಡ್ ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.